ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವನೇಯಕ್ಕೆ. ಇವತ್ತು ನಾವು ಡಿಸ್ಕಸ್ ಮಾಡೋದಕ್ಕೆ ಅಂತ ಟಾಪಿಕ್ ತೊಗೊಂಡಿರೋದು ಬಂದು ಗಾಂಧಿ ಸಾಗರ್ ಅಭಯಾರಣ್ಯ. ಸೊ ಈ ಸ್ಯಾಂಚುರಿ ಏನಕ್ಕೆ ನ್ಯೂಸಲ್ಲಿತ್ತು, ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ, ಏನಕ್ಕೆ ಇದು ಫೇಮಸ್ಸು, ಅಥವಾ ಇತ್ತೀಚೆಗೆ ಏನಕ್ಕೆ ನ್ಯೂಸಲ್ಲಿ ಇದನ್ನು ನೋಡ್ತಾ ಇದೀವಿ, ಅಥವಾ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಈ ಸ್ಯಾಂಚುರಿ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಬೋದು, ಈ ರೀತಿಯಾದಂತಹ ಒಂದಷ್ಟು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ನ್ಯೂಸಲ್ಲಿ ಇತ್ತು ಅಂತ ನೋಡೋದಾದ್ರೆ, ಕಾಂಟೆಕ್ಸ್ಟ್ ಅಥವಾ ಏನಕ್ಕೆ ನ್ಯೂಸಲ್ಲಿ ಇತ್ತು ಅಂತ ನೋಡೋದಾದ್ರೆ, ಚೀತಾಸ್ ಸೆಕೆಂಡ್ ಓಮ್ ಇನ್ ಇಂಡಿಯಾ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆಲ್ಮೋಸ್ಟ್ ರೆಡಿ ಅಫಿಷಿಯಲ್ ಅಂದರೆ ಈ ಥರ ಒಂದು ಇದೆ ಹೆಡ್ಡಿಂಗ್ಸ್ ನ್ಯೂಸ್ ಪೇಪರ್ನ ನೋಡಿರ್ತಾರೆ. ಏನಿದರ ಅರ್ಥ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಜೆಕ್ಟ್ ಚೀತಾ ಅಂತ ನಮ್ಮಲ್ಲಿ ಭಾರತದಲ್ಲಿ ಶುರು ಮಾಡಿದ್ದೀವಿ. ಸೊ ಈ ಪ್ರಾಜೆಕ್ಟ್ ಚೀತಾ ಹಡಿನಲ್ಲಿ ಈಗ ಆಲ್ರೆಡಿ ಒಂದು ಬ್ಯಾಚನ್ನು ನಾವು ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾಡಲಾಗಿದೆ. ಸೊ ಈ ಸೆಕೆಂಡ್ ಇನ್ನೊಂದು ಸ್ಯಾಂಚುರಿ ಅಥವಾ ಇನ್ನೊಂದು ಸೆಕೆಂಡ್ ಪ್ಲೇಸ್, ಅದಕ್ಕೆ ಚೀತಾವನ್ನು ಇನ್ನೊಂದು ಅಭಯಾರಣ್ಯದಲ್ಲಿ ಇನ್ನೊಂದು ಪ್ರದೇಶದಲ್ಲಿ ಬೆಳೆಸಬೇಕು ಅಂತ ಒಂದು ಸ್ಕೆಚ್ ಕೂಡ ಹಾಕಿದ್ದಾರೆ. ಅದ್ರ ಪ್ರಕಾರ ಈ ಗಾಂಧಿ ಸಾಗರ್ ಅಭಯಾರಣ್ಯದಲ್ಲಿ ಪ್ರಾಜೆಕ್ಟ್ ಚೀತಾದ 2ನೇ ಹಂತವನ್ನು ಹಮ್ಮಿಕೊಳ್ಳಲಾಗುತ್ತೆ. ಸೊ ಅದರಿಂದಾಗಿ ಇತ್ತೀಚೆಗೆ ಇದು ನ್ಯೂಸಲ್ಲಿ ಇತ್ತು. ಈ ಗಾಂಧಿ ಸಾಗರ್ ಅಭಯಾರಣ್ಯ ಎಲ್ಲಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಮಧ್ಯಪ್ರದೇಶದ ಮಂದಸೌರ್ ಅಂಡ್ ನಿಮಾಚ್ ಜಿಲ್ಲೆಗಳ ಉತ್ತರ ಗಡಿನಲ್ಲಿದೆ. ಇಲ್ಲಿ ನೋಡ್ತಾ ಇದ್ದಾಗ ನೀವು ಯೂಶಲಿ ಇದು ಮಧ್ಯಪ್ರದೇಶ ಜೊತೆ ಯಾವ್ಯಾವ ರಾಜ್ಯಗಳಿದೆ ನೋಡಿದ್ರೆ, ಇದು ಮಹಾರಾಷ್ಟ್ರ, ಛತ್ತೀಸ್ಗಢ, ಉತ್ತರ ಪ್ರದೇಶ್, ರಾಜಸ್ಥಾನ್ ಅಂಡ್ ಗುಜರಾತ್, ಒಟ್ಟು 5 ರಾಜ್ಯಗಳನ್ನು ಮಧ್ಯಪ್ರದೇಶ ಹಂಚಿಕೊಂಡಿದೆ. ಇದು ಭಾರತದ ಮಧ್ಯಭಾಗದಲ್ಲಿ ಕಂಡು ಬರುತ್ತೆ. ಅದರಿಂದ ಇದನ್ನು ಮಧ್ಯಪ್ರದೇಶ ಅಂತ ನಾವು ಕರೀತಾರೆ. ಈ ಮಧ್ಯಪ್ರದೇಶದಲ್ಲಿ ಯೂಶಲಿ 2 ಥರ ಇರುತ್ತೆ. ಒಂದು ಕುನೋ ಫಾಲ್ಪುರ್ ಸ್ಯಾಂಚುರಿ ಅಂತ ಒಂದಿದೆ, ಇನ್ನೊಂದು ಗಾಂಧಿ ಸಾಗರ್ ಸ್ಯಾಂಚುರಿ. ಈ ಕುನೋದಲ್ಲಿ ಇರೋದೇ ಫಸ್ಟ್ ಯೂಶಲಿ ಪ್ರಾಜೆಕ್ಟ್ ಚೀತಾವನ್ನು ಫಸ್ಟ್ ಟೈಮ್ ನಾವು ಇಂಪ್ಲಿಮೆಂಟ್ ಭಾರತದಲ್ಲಿ ಮಾಡಿರುವಂಥದ್ದು ಈ ಕುನೋ ರಾಷ್ಟ್ರೀಯ ಅಥವಾ ಕುನೋ ಸ್ಯಾಂಚುರಿನಲ್ಲಿ ಅಥವಾ ಅಭಯಾರಣ್ಯದಲ್ಲಿ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಎಲ್ಲಿ ನಾವು ಮಾಡಬೇಕು, ಅಥವಾ ಸೆಕೆಂಡ್ ಪ್ಲೇಸ್ನ ಎಲ್ಲಿ ಪ್ರಾಜೆಕ್ಟ್ 2 ಅಥವಾ ಪ್ರಾಜೆಕ್ಟ್ ಚೀತಾನ 2ನೇ ಹಂತವನ್ನು ಎಲ್ಲಿ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಈ ಗಾಂಧಿ ಸಾಗರ್ ಅಭಯಾರಣ್ಯದಲ್ಲಿ. ಇದು ರಾಜಸ್ಥಾನಕ್ಕೆ ಗಡಿಯನ್ನು ಅಂದ್ಕೊಂಡಿದೆ. ಈ ಸ್ಯಾಂಚುರಿ ಏನಿದೆ ಗಾಂಧಿ ಸಾಗರ್ ಅಭಯಾರಣ್ಯ ಅಂತ ಏನು ಕರಿತೀವಿ, ಇದು ರಾಜಸ್ಥಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇದು ನಿಮಗೆ ಗೊತ್ತಿರಬೇಕು. ಮತ್ತು ಈ ಗಾಂಧಿ ಸಾಗರ್ ಅಭಯಾರಣ್ಯದಲ್ಲಿ ಮುಖ್ಯವಾಗಿ ಕಥಿಯಾರ್ ಘಿರ್ ಎಲೆ ಉದುರುವ ಒಣ ಕಾಡು ಅಥವಾ ಪ್ರದೇಶ ಅಥವಾ ಇದನ್ನು ಆ ಪರಿಸರ ವ್ಯವಸ್ಥೆಯನ್ನು ಇದು ಮಾಡ್ಕೊಂಡಿದೆ. ಇದನ್ನು ಯೂಶಲಿ ನೋಟಿಫೈಡ್ ಮಾಡಿದ್ದು 1974ನಲ್ಲಿ ಗಾಂಧಿ ಸಾಗರ್ ಅಭಯಾರಣ್ಯವನ್ನು ಅಧಿಸೂಚನೆ ಅಥವಾ ನೋಟಿಫೈಡ್ ಮಾಡಲಾಗುತ್ತೆ. ಆ್ಯಂಡ್ 1984ರಲ್ಲಿ ಇದನ್ನು ಅಭಯಾರಣ್ಯಗಳ ಪಟ್ಟಿಗೆ ಸೇರಿಸಲಾಗುತ್ತೆ. ಅಂದಿನಿಂದ ಅಂದರೆ 1984ರಿಂದ ಈಚೆಗೆ ಗಾಂಧಿ ಸಾಗರ್ ಏನು ಸಂರಕ್ಷಿತ ಪ್ರದೇಶ ಅಂತ ಇತ್ತು, ಅದನ್ನು ಅಭಯಾರಣ್ಯ ಪ್ರದೇಶ ಅಂತ ಇದು ಮಾಡಲಾಗುತ್ತೆ. ಇನ್ನೊಂದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ಅಂಶ ಅಂದರೆ ಈ ನದಿ ಈ ಗಾಂಧಿ ಸಾಗರ್ ಸ್ಯಾಂಚುರಿ ಮೂಲಕ ಚಂಬಲ್ ನದಿ ಹರಿದು ಹೋಗುತ್ತೆ. ಸೊ ಈ ನದಿ ಈ ಸ್ಯಾಂಚುರಿಯನ್ನು 2 ಭಾಗಗಳನ್ನ ಮಾಡಿ ಅಂದರೆ ಇಬ್ಬಾಗವಾಗಿ ಮಾಡುತ್ತೆ. ಅಂದರೆ ಈ ನದಿ ನಿಮ್ಗೊಂದು ಕ್ವಶನ್ ಬರ್ಬೋದು, ಗಾಂಧಿ ಸಾಗರ್ ಅಭಯಾರಣ್ಯದ ಮೂಲಕ ಹರಿದು ಹೋಗುವ ನದಿ ಯಾವುದು ಅಂತ. ಸೊ ನಿಮ್ಗೆ ಹಂಗೇನಾದ್ರೂ ಕೇಳಿದಾಗ ನಿಮಗೆ ಅದು ಗಾಂಧಿ ಸಾಗರ್ ಅಭಯಾರಣ್ಯದ ಮೂಲಕ ಹರಿದು ಹೋಗುವ ನದಿ ಚಂಬಲ್ ನದಿ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ರಾಜಸ್ಥಾನಕ್ಕೆ ಗಡಿಯನ್ನು ಹೊಂದ್ಕೊಂಡಿರುತ್ತೆ. ಇದಿಷ್ಟು. ಅಂಡ್ ರಾಜಸ್ಥಾನದ ಮ್ಯಾಪ್ ನೋಡಿದಾಗ ನಿಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಂದರೆ ಎಷ್ಟು ರಾಜ್ಯಗಳನ್ನು ಹಂಚಿಕೊಂಡಿದೆ, ಎಷ್ಟು ರಾಜ್ಯಗಳಲ್ಲಿ ಇದು ಗಡಿಯನ್ನು ಹಂಚ್ಕೊಂಡಿದೆ ಅನ್ನೋದು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಇದಿಷ್ಟು ನಾವು ಗಾಂಧಿ ಅಭಯಾರಣ್ಯದ ಬಗ್ಗೆ ಅಥವಾ ಅರಣ್ಯದ ಬಗ್ಗೆ. ಇದು ನೆಕ್ಸ್ಟ್ ಇದು ಸ್ಥಳಾಕೃತಿ ಅಥವಾ ಪ್ಲೇಸ್ ಏನನ್ನು ನೋಡ್ತಾ ಇದ್ದಾಗ ಇದರಲ್ಲಿ ಯೂಶಲಿ ವೈವಿಧ್ಯಮಯವಾದಂತಹ ಒಂದು ಭೂಗೋಳದಿಂದ ಅಥವಾ ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಅಂತ ಇದನ್ನು ನೀವು, ಯಾಕೆಂದರೆ ಇಲ್ಲಿ ಬೆಟ್ಟಗಳನ್ನ ಕಾಣ್ತೀವಿ, ಪ್ರಸ್ಥಭೂಮಿಗಳನ್ನ ಕಾಣ್ತೀವಿ, ನದಿಯನ್ನು ಕಾಣ್ತೀವಿ, ಆ್ಯಂಡ್ ಅಣೆಕಟ್ಟಿನ ಜಲನಯನ ಪ್ರದೇಶವನ್ನು ಕೂಡ ನಾವು ಈ ಸ್ಥಳದಲ್ಲಿ ಕಾಣ್ತೀವಿ, ಅಂದರೆ ಈ ಅಭಯಾರಣ್ಯದಲ್ಲಿ ಕಂಡು ಬರುತ್ತೆ. ಆ ದೃಷ್ಟಿಯಿಂದಾಗಿ ಇದು ಒಂದು ವೈವಿಧ್ಯತೆಯನ್ನು ಹೊಂದಿರುವಂತಹ ಸ್ಥಳಾಕೃತಿಯನ್ನು ಹೊಂದಿರುತ್ತೆ. ಆ್ಯಂಡ್ ಈ ಅಭಯಾರಣ್ಯದಲ್ಲಿ ಯಾವ್ಯಾವ ಯೂಶಲಿ ಚೌರಿಂಗಗಡ ಅಥವಾ ಚತುರ್ಭುಜನಾಥ ದೇವಾಲಯ ಆ್ಯಂಡ್ ಬಡ್ಕಾಜಿ ರಾಕ್ ಪೇಂಟಿಂಗ್ಗಳು, ನರ್ಸಿಂಗ್ ಝರ್ ಇಟ್ಲಂಗಜ್ ಕೋಟೆ ಅಥವಾ ತಕ್ಷಕೇಶ್ವರ ದೇವಾಲಯ ಮುಂತಾದ ಐತಿಹಾಸಿಕ, ಪುರಾತತ್ವ ಮತ್ತು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಪ್ರದೇಶಗಳನ್ನು ಅಥವಾ ಸ್ಥಳಗಳನ್ನು ಈ ಅಭಯಾರಣ್ಯ ಹೊಂದಿದೆ. ಸೊ ಅದರಿಂದಾಗಿ ತುಂಬಾ ಇಂಪಾರ್ಟೆಂಟ್. ಅಂದರೆ ಚತುರ್ಭುಜನಾಥ ಟೆಂಪಲ್ ಆಗಿರ್ಬೋದು, ಬಡ್ಕಾಜಿ ರಾಕ್ ಪೇಂಟಿಂಗ್ ಅಂತ ಕರಿತೀವಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಬಡ್ಕಾಜಿ ರಾಕ್ ಪೇಂಟಿಂಗ್ ಆ್ಯಂಡ್ ನರಸಿಂಗಝರ್ ಹಿಂಗ್ಲಾಂಜ್ಗಢ್ ಕೋಟೆ ಅಂತ, ಇವೆಲ್ಲವೂ ಮಹಾರಾಷ್ಟ್ರದಲ್ಲಿ ಅಥವಾ ಮಹಾರಾಷ್ಟ್ರದ ಗಡಿಯಿಂದ ಆಚೆಗೆ ಈ ಕಂಡುಬರುವಂತಹ ಕೆಲವು ಕೋಟೆಗಳು. ಸೊ ಮಹಾರಾಷ್ಟ್ರದಲ್ಲಿ ತುಂಬಾ ಕೋಟೆಗಳು ತುಂಬ ಫೇಮಸ್ಸು. ಅದನ್ನು ಬಿಟ್ಟು ನೆಕ್ಸ್ಟ್ ಕಂಡುಬರುವಂಥ ಪ್ರದೇಶಗಳೆಲ್ಲಿ ಕಂಡುಬರುತ್ತೆ ಅನ್ನೋದು ಮೇಲೂ ಕೂಡ ನಾವು ಗಮನವನ್ನು ಇಟ್ಟಿರಬೇಕಾಗುತ್ತೆ. ಈ ಅಭಯಾರಣ್ಯ ಪ್ರದೇಶದಲ್ಲಿ ಕಂಡುಬರುವ ಫ್ಲೋರಾ ಮತ್ತು ಫ್ಲೂನ ಯಾವುದಾದ್ರು ನೋಡೋದಾದ್ರೆ, ಅಂದರೆ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗ ಯಾವುದೆಲ್ಲ ಬರುತ್ತೆ ಅಂತ ನೋಡೋದಾದ್ರೆ, ಈ ಅಭಯಾರಣ್ಯದಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಖೈರ್, ಸಲೈ, ಖದ್ಮೈ, ಧೌಡ, ಥೇಂಡು ಅಂಡ್ ಪಲಾಶ್ ಅನ್ನುವಂತಹ ಮರಗಳನ್ನು ಯೂಶಲಿ ನಾವು ಈ ಪ್ರದೇಶದಲ್ಲಿ ಅಥವಾ ಈ ಅಭಯಾರಣ್ಯದಲ್ಲಿ ಕಂಡು ಬರುತ್ತೇವೆ. ಯಾಕೆಂದರೆ ಇದು ಎಲೆ ಉದುರುವಂತಹ ಒಂದು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಅರಣ್ಯ ಪ್ರದೇಶವಾಗಿದೆ. ಮತ್ತು ಈ ಅಭಯಾರಣ್ಯದಲ್ಲಿ ಮುಖ್ಯವಾಗಿ ಕಂಡುಬರುವ ಪ್ರಾಣಿಗಳಂದರೆ ಚಿಂಕಾರ ಆಗಿರ್ಬೋದು, ನೀಲ್ಗಾಯ್ ಅಥವಾ ಮಚ್ಚೆ ಉಳ್ಳ
ಮಚ್ಚೆಯುಳ್ಳ ಅಂದರೆ ಚರ್ಮದ ಮೇಲೆ ಅಲ್ಲಲ್ಲಿ ಮಚ್ಚನ್ನು ಉಂಡಿರುವಂತಹ ಜಿಂಕೆಗಳಾಗಿರ್ಬೋದು, ಅದ್ರ ಜೊತೆಗೆ ಇಂಡಿಯನ್ ಚಿರತೆ ಆಗಿರ್ಬೋದು, ಸ್ನೈಫ್ಡ್ ಹೈನಾ, ನರಿ, ಈ ರೀತಿಯಾದಂತಹ ಒಂದಷ್ಟು ಯಥೇಚ್ಛವಾದಂಥ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ಒಂದು ಸಮೃದ್ಧವಾದಂತಹ ಒಂದು ವೈವಿಧ್ಯತೆಯಾದಂಥ ಒಂದು ಪ್ರಾಣಿ ಪ್ರಭೇದವನ್ನು ಈ ಅಭಯಾರಣ್ಯ ಪ್ರದೇಶ ಹೊಂದಿದೆ ಅಂತಲೇ. ನೆಕ್ಸ್ಟ್, ಈ ಗಾಂಧಿ ಸಾಗರ್ ಅಭಯಾರಣ್ಯವನ್ನು ಏನಕ್ಕೆ ಚೀತಾದ ಒಂದು ನೆಲೆಯಾಗಿ, ಅಂದರೆ ಪ್ರಾಜೆಕ್ಟ್ ಚೀತಾದ ಎರಡನೇ ಹಂತವಾಗಿ ಇದನ್ನು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಾಯಿತು ಅಂತ ನಾವೇನಾದರೂ ಗಮನಿಸೋದಾದರೆ, ಏನಕ್ಕೆ ಅಂತ ನೋಡೋದಾದರೆ, ಈ ಅಭಯಾರಣ್ಯ ಸಮತಟ್ಟಾದ ಮತ್ತು ಕಲ್ಲಿನಂತಹ ಒಂದು ಪ್ರಸ್ಥಭೂಮಿ ಏನಿದೆ, ಇದು ಒಂದು ತೆರೆದ ಪ್ರಸ್ಥಭೂಮಿ ಅಂತ ಏನು ಕರಿತೀವಿ, ಈ ಪ್ರಸ್ಥಭೂಮಿ ಒಂದು ತೆರೆದ ಹುಲ್ಲುಗಾವಲನ್ನು ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರೋಂಗೆ ಚೀತೆಗಳು ಯೂಶಲಿ ಇರುವಂಥದ್ದು ದಟ್ಟಾರಣ್ಯಗಳಲ್ಲ, ಗ್ರಾಸ್ ಲ್ಯಾಂಡಲ್ಲಿ. ಸೊ ಇದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್. ಅಂದರೆ ಅದು ವಾಸಿಸುವ ಸ್ಥಳದಲ್ಲಿ ಅಭಯಾರಣ್ಯ ಅಥವಾ ನಾವು ಅಭಯಾರಣ್ಯ ಒಂದು ಚೂಸ್ ಮಾಡ್ಬೇಕಾದ್ರೆ ಅದು ಗ್ರಾಸ್ ಲ್ಯಾಂಡನ್ನು ಹೊಂದಿರಬೇಕು, ದಟ್ಟಾರಣ್ಯವನ್ನು ಹೊಂದಿರೋಂಗಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಗೆ ವೆಸ್ಟರ್ನ್ ಘಾಟ್ ತೊಗೊಂಡಾಗ ಅದು ದಟ್ಟಾರಣ್ಯದಿಂದ ಕೂಡಿರುತ್ತೆ. ಸೊ ಅಲ್ಲಿ ನಾವು ಚೀತಾಗಳನ್ನ ಬೆಳಿಬೋದಾ? ಅದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಅದು ತುಂಬ ಓಡೋದಕ್ಕೆ ಅಥವಾ ತುಂಬ ಬೇಟೆ ಆಡೋದಕ್ಕೆ ಇದೆಲ್ಲನೂ ಕೂಡ ಸ್ಪೀಡಲ್ಲಿ ತುಂಬ ಇರುತ್ತೆ. ದಟ್ಟಾರಣ್ಯದಲ್ಲಿ ಅಷ್ಟು ಸ್ಪೀಡಾಗಿ ಓಡೋದಕ್ಕಾಗಲ್ಲ, ಒಂದು ಬೇಟೆಗಳನ್ನ ಆಡೋದಕ್ಕೂ ಆಗಲ್ಲ. ಸೊ ಆ ದೃಷ್ಟಿಯಿಂದಾಗಿ ಅದು ಹುಲ್ಲುಗಾವಲುಗಳನ್ನ, ಅಂದರೆ ಆಫ್ರಿಕಾದಲ್ಲೂ ಕೂಡ ಎಲ್ಲಿ ಕಂಡು ಬರುತ್ತೋ, ನಮ್ಗೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಅದೇ ಇರುತ್ತೆ. ಅಂದರೆ ಯೂಶಲಿ ನಾವು ಇದನ್ನು ಆಫ್ರಿಕಾದಲ್ಲಿ ತುಂಬ ಏನು ಮಸಾಯಿ ಸಮಥಿಂಗ್ ಈ ರೀತಿ ಒಂದಷ್ಟು ಅಲ್ಲಿ ನ್ಯಾಷನಲ್ ಪಾರ್ಕ್ಸ್ ಇದೆ, ಅವೆಲ್ಲವೂ ಕೂಡ ಯೂಶಲಿ ಒಂದು ತೆರೆದ ಹುಲ್ಲುಗಾವಲು ಅಂದರೆ ಓಪನ್ಡ್ ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಿ. ಆ ರೀತಿ ಪ್ರದೇಶಗಳಲ್ಲಿ ಮಾತ್ರ ಇದು ಕಂಡು ಬರುವಂಥದ್ದು. ಸೊ ಅದರಿಂದಾಗಿ ಗಾಂಧಿ ಸಾಗರ್ ಅಭಯಾರಣ್ಯ ಕೂಡ ಒಂದು ಓಪನ್ಡ್ ಗ್ರಾಸ್ ಲ್ಯಾಂಡ್ ಅಂದರೆ ಅಥವಾ ಹುಲ್ಲುಗಾವಲು ಪ್ರದೇಶವನ್ನು ಹೊಂದಿದೆ. ಸೊ ಅದರಿಂದಾಗಿ ಆ್ಯಂಡ್ ಆಳವಿಲ್ಲದ ಮೇಲ್ಮಣ್ಣು ಮತ್ತು ತೆರೆದಂತಹ ಶೀಟ್ ರಾಕ್ಗಳು ಅಥವಾ ಅಲ್ಲಿನ ಕಲ್ಲುಗಳು ಇದೊಂದು ಸವನ್ನಾ ಪರಿಸರ ವ್ಯವಸ್ಥೆಯನ್ನು ಸೂಚಿಸಿದೆ. ಅಂದರೆ ಯೂಶಲಿ ನಮಗೆಲ್ಲ ಗೊತ್ತಿದ್ದಂಗೆ ಸವನ್ನಾ ಅಂತ ಬರುವಂಥದ್ದು ಯೂಶಲಿ ಆಫ್ರಿಕನ್ ಬೆಲ್ಟ್ ಮಿಡ್ ಭಾಗದಲ್ಲಿ ಅಥವಾ ಡೌನ್ವರ್ಡ್ಸ್ ಅಲ್ಲಿ ಬರುತ್ತೆ. ಸೊ ಅದರಿಂದಾಗಿ ಒಂದು ಸವನ್ನ ನೈಸರ್ಗಿಕ ಪರಿಸರ ಏನಿರುತ್ತೆ ಅದು ಯೂಶಲಿ ಬೇಕಾಗಿರುತ್ತೆ. ಸೊ ಅದರಿಂದಾಗಿ ಇದಿರುತ್ತೆ. ಅಂಡ್ ಇನ್ನೊಂದು ಏನಕ್ಕೆ ನಮಗೆ ಇಂದ ನೋಡೋದಾದ್ರೆ, ಗಾಂಧಿ ಸಾಗರ್ನ ಪರಿಸರ ಏನಿರುತ್ತೆ ಇದು ಆಫ್ರಿಕಾದಲ್ಲಿರುವಂತಹ ಒಂದು ಆವಾಸ ಸ್ಥಾನವನ್ನೇ ಹೋಲುತ್ತೆ. ಸೊ ಅದರಿಂದಾಗಿ ಯೂಶಲಿ ನಾವು ಇದನ್ನೇ ಬೇಕು ಅಂತ ಇದು ಮಾಡ್ತಿರೋಂಥದ್ದು. ಇನ್ನೊಂದು ಈ ಅಭಯಾರಣ್ಯ ಏನಿದೆ, ಈ ಅಭಯಾರಣ್ಯದಲ್ಲಿ ನದಿ ಕಣಿವೆಗಳನ್ನು ಹೊಂದಿದೆ. ಅಂದರೆ ಇಲ್ಲಿ ಯಾಕೆ ನಿಮ್ಗೆ ನೋಡಿದಾಗ ಚಂಬಲ್ ನದಿ ಈ ಅಭಯಾರಣ್ಯದ ಮೂಲಕ ಹಾದು ಹೋಗೋದ್ರ ಮೂಲಕ ಇಲ್ಲಿ ಜಿಂಕೆಗಳಾಗಿರ್ಬೋದು, ಬೇರೆ ಪ್ರಾಣಿಗಳಾಗಿರ್ಬೋದು, ಅಂದರೆ ಇದಕ್ಕೆ ಬೇಕಾಗಿದ್ದಂತಹ ಒಂದಷ್ಟು ಪ್ರಾಣಿಗಳು, ಯಾಕೆಂದರೆ ಚೀತಾ ಏನಿದೆ ಅದು ಪ್ರೆಡೇಟರ್ ಅನ್ನು ಮೇಲಿನ ಒಂದು ಭಕ್ಷಕ ಪ್ರಾಣಿ ಅಂತ ಕರಿತೇವೆ. ಸೊ ಅದ್ರ ಕೆಳಗಡೆ ಇರುವಂತಹ ಪ್ರಾಣಿಗಳನ್ನು ಅಥವಾ ಅದನ್ನ ಒಂದು ಸ್ಟೇಜಿಂದ ಕೆಳಗಡೆ ಇರುವಂತಹ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುತ್ತೆ. ಸೊ ಬೇಟೆಯಾಡಿ ತಿನ್ನಬೇಕು ಅಂದಾಗ ನೀರಾವರಿ ಅಥವಾ ನೀರಿನ ಒಂದು ವ್ಯವಸ್ಥೆ ಇರಬೇಕಾಗುತ್ತೆ, ಜಲಮೂಲಗಳಿರಬೇಕಾಗುತ್ತೆ. ಇದೆಲ್ಲವೂ ಕೂಡ ಗಮನಿಸಿ ನಾವು ಇದು ಮಾಡಬೇಕಾಗುತ್ತೆ. ಅದರಿಂದಾಗಿ ಈ ಅಭಯಾರಣ್ಯ ಪ್ರಾಣಿ ವರ್ಗದಲ್ಲಿ ತುಂಬ ಜೈವಿಕ ಅಥವಾ ಜೀವ ವೈವಿಧ್ಯವನ್ನು ಹೊಂದಿರೋದ್ರಿಂದಾಗಿ ಇದೇನಾಗಿದೆ ಸೂಕ್ತ ಅಂತಾನೆ ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ವನ್ಯಜೀವಿ ತಜ್ಞರು ಏನಿದ್ದಾರೆ ಅದು ಕೂಡ ಗಾಂಧಿ ಸಾಗರ್ ಇದು ತುಂಬಾನೇ ಅಗ್ರ ಆಯ್ಕೆ. ಅಂದರೆ ಓಪನ್ ಫಸ್ಟ್ ಇದನ್ನೇ ಯೂಶಲಿ ಕುನ್ಹೋಗಿಂತ ಯೂಶಲಿ ಅವ್ರು ಫಸ್ಟ್ ಚೂಸ್ ಮಾಡಿದ್ದೇನೆ ಗಾಂಧಿ ಸಾಗರ್. ಬಟ್ ಗಾಂಧಿ ಸಾಗರ್ ಕೆಲವು ಕಾರಣಗಳಿಂದಾಗಿ ಅಲ್ಲಿ ಅದನ್ನು ಇದು ಮಾಡಲಾಗಲಿಲ್ಲ. ಫಸ್ಟ್ ಕುನ್ಹೋದಲ್ಲಿ ಮಾಡಿದ್ರು ಆ್ಯಂಡ್ ಸೆಕೆಂಡ್ ಈಗ ಗಾಂಧಿ ಸಾಗರ್ ಅಭಯಾರಣ್ಯದಲ್ಲಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಗಾಂಧಿ ಸಾಗರ್ ಈ ಗಾಂಧಿ ಸಾಗರ್ ಅಭಯಾರಣ್ಯವನ್ನು ಚೀತಾ ಆವಾಸ ಸ್ಥಾನ ಅಥವಾ ಅದು ನೆಲೆ ಅಂತ ಮಾಡ್ಬೇಕಾದ್ರೆ ಅಲ್ಲಿರುವಂಥ ಸವಾಲುಗಳು ಏನೇನು, ಯಾಕಂದರೆ ಒಂದು ಪ್ರಾಣಿಯನ್ನು ಆ ಪ್ರದೇಶದಲ್ಲಿ ಇಲ್ಲದ ಇನ್ನೊಂದು ಪ್ರಾಣಿಯನ್ನು ಅಥವಾ ಒಂದು ಪ್ರಾಣಿಯನ್ನು ಅಲ್ಲಿ ನಾವು ತಿರ್ಗಾ ಒಂದು ಆ ಪರಿಸರಕ್ಕೆ ಬಿಡ್ತಾ ಇದ್ದೀವಿ ಅಂದಾಗ ಒಂದಷ್ಟು ಸವಾಲುಗಳು ಬರುತ್ತೆ. ಆ ಸವಾಲುಗಳು ಏನೇನು ಅಂತ ನೋಡೋದಾದ್ರೆ, ಮೊದಲಿಗೆ ಒಂದಷ್ಟು ಬೇಟೆಯನ್ನು ಸಾಕಷ್ಟು ಬೇಟೆ ಬೇಕು. ಯಾಕೆಂದರೆ ಇದು ಪ್ರೆಡೇಟರ್ ಆಗಿರುತ್ತೆ, ಅಂದರೆ ಮಾಂಸಾಹಾರಿ. ಚೀತಾ ಏನಾಗಿರುತ್ತೆ ಮಾಂಸಾಹಾರಿ ಆಗಿರುತ್ತೆ. ಸೊ ಇದಕ್ಕೆ ಬೇಕಾದಂಥ ಒಂದಷ್ಟು ಪ್ರಾಣಿಗಳು, ಜಿಂಕೆಗಳಾಗಿರ್ಬೋದು, ಮೊಲಗಳಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಬೇರೆ ಪ್ರಾಣಿಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಅಲ್ಲಿಗೆ ಅಬ್ಯಾಂಡನ್ಡ್ ಅಂತ ಕರಿತೀವಿ. ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಸಿಗೋ ರೀತಿಯಲ್ಲಿ ನೋಡ್ಕೋಬೇಕಾಗಿರೋದು ಒಂದು ಪ್ರಾಥಮಿಕ ಸವಾಲು ಅಂತ ಕರಿತೀವಿ. ಇನ್ನೊಂದು ಚಿತಾಲದಾಗಿರ್ಬೋದು, ಬ್ಲ್ಯಾಕ್ ಬತ್ತು ಅಥವಾ ಚಿಂಕಾರಗಳಾಗಿರ್ಬೋದು, ಇವೆಲ್ಲದರ ಸ್ಥಳಾಂತರ ಕೂಡ ಅಗತ್ಯವಿದೆ. ಯಾಕೆಂದರೆ ಅಲ್ಲಿ ಇಲ್ಲದಿರುವಂಥ ಪ್ರಾಣಿಗಳನ್ನ ಇಲ್ಲಿ ಕೂಡ ಅವನ್ನು ಕೂಡ ಸಾಗಿಸಬೇಕಾಗುತ್ತೆ. ಅಂದರೆ ಬೇಟೆ ಆಡಬೇಕಾದ್ರೆ ಅದಕ್ಕೆ ಬೇಟೆಗೆ ಒಳಗಾಗುವಂತಹ ಪ್ರಾಣಿಗಳು ಕೂಡ ಅವಲಭ್ಯತೆ ತುಂಬ ಮುಖ್ಯ ಇರುತ್ತೆ. ಸೊ ಈ ಲಭ್ಯತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ಅದು ಕೂಡ ಒಂದು ನಮಗೆ ಇದಾಗಿರುತ್ತೆ. ಇನ್ನೊಂದು ಚಿರತೆಗಳಂತಹ ಸ್ಪರ್ಧಾತ್ಮಕ ಪರಭಕ್ಷಕಗಳು ಏನಿದೆ ಅದು ಚೀತಾಗೆ ಅಪಾಯನ ಉಂಟು ಮಾಡ್ಬೋದು ಅಂತ ಕೂಡ ಹೇಳ್ತಿದ್ದಾರೆ. ಯಾಕೆಂದರೆ ಈ ಗಾಂಧಿ ಸಾಗರಲ್ಲಿ ನಾವು ಪ್ರಾಣಿ ವರ್ಗದಲ್ಲಿ ನೋಡಿದಂಗೆ ಇಲ್ಲಿ ಚಿರತೆಗಳು ಕೂಡ, ಅಂದರೆ ಇಂಡಿಯನ್ ಚಿರತೆಗಳು ಕೂಡ ಇಲ್ಲಿ ಕಂಡು ಬರುತ್ತದೆ. ಸೊ ಈ ಲೆಪರ್ಡ್ ಅಂತ ಕರಿತೀವಿ, ಅಂದರೆ ಇಂಡಿಯನ್ ಲೆಪರ್ಡ್ ಅಂತ ಏನು ಕರಿತೀವಿ, ಇದು ಕೂಡ ಅಲ್ಲಿದೆ. ಸೊ ಇದ್ರ ಜೊತೆಗೆ ಇದು ಕೂಡ ಪೈಪೋಟಿಗೆ ಬೀಳುತ್ತೆ. ಯಾಕೆಂದರೆ ಅಲ್ಲಿರುವಂಥ ಲಿಮಿಟೆಡ್ ಸೋರ್ಸ್ ಮೇಲೆ ಹೆಚ್ಚಿನ ಪರ್ಸನ್ಸ್ ಅಥವಾ ಹೆಚ್ಚಿನ ಪೀಪಲ್ಸ್ ಅಥವಾ ಹೆಚ್ಚಿನ ಒಂದಷ್ಟು ಬೇಡಿಕೆಯನ್ನು ಇಟ್ಟಾಗ ಆಟೋಮೆಟಿಕಲಿ ಅದ್ರ ಮೇಲೆ ಪೈಪೋಟಿ ಉಂಟಾಗ್ತಾ ಹೋಗುತ್ತೆ. ಸೊ ಇದು ಆಟೋಮೆಟಿಕಲಿ ಆಲ್ರೆಡಿ
ಲೆಪರ್ಡ್ ಅಲ್ಲಿರೋದ್ರಿಂದಾಗಿ ಅದಕ್ಕೆ ಈಗ ಚೀತಾವನ್ನು ಕೂಡ ನಾವೇನಾದರೂ ಅಲ್ಲಿಗೆ ರೀಲೊಕೇಟ್ ಮಾಡ್ತಾ ಇದ್ದೀವಿ ಅಥವಾ ಚೀತಾವನ್ನು ಅಲ್ಲಿ ಬಿಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ಪ್ರಾಣಿಗಳನ್ನು, ಅವು ತಿನ್ನೋದಕ್ಕೆ ಬೇಕಾಗಿರುವಂಥ ಪ್ರಾಣಿಗಳನ್ನು ನಾವು ಅಗತ್ಯತೆಯನ್ನು ಕೂಡ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೇ ಈ ಅಭಯಾರಣ್ಯದ ಗಡಿನಲ್ಲಿ, ಯಾಕೆಂದರೆ ಅಲ್ಲಿ ಒಂದಷ್ಟು ಟ್ರೈಬ್ಸ್ ಪೀಪಲ್ಸು ಅಥವಾ ಪೀಪಲ್ಗಳು ಇವೆಲ್ಲರೂ ಕೂಡ ಹೋಗಿ ಬರುವಂಥದ್ದು ಅಲ್ಲಿನ ಅರಣ್ಯದಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್ಗಳನ್ನು, ಮರದ ಎಲೆಗಳಾಗಿರ್ಬೋದು ಅಥವಾ ಸೌದೆಗೆ ಬೇಕಾಗಿರುವಂಥ ಹೊಲೆಗಳ ಕಡ್ಡಿಗಳು ಅಥವಾ ಮರಗಳು ಆಗಿರ್ಬೋದು, ಅಲ್ಲಿಗೆ ಸಿಗುವಂಥ ಗೆಡ್ಡೆ ಗೆಣಸುಗಳು ಆ್ಯಂಡ್ ಅರಣ್ಯದಿಂದ ಸಿಗುವಂಥ ಒಂದಷ್ಟು ಪ್ರಾಡಕ್ಟ್ಗಳನ್ನು ಕೂಡ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಈಗ ಚೀತಾವನ್ನು ಬಿಡೋದ್ರಿಂದಾಗಿ ಇದು ಟಾಪ್ ಪ್ರೊಡೇಟರ್ ಅಂತ ಕರಿತೀವಿ. ಇದರಿಂದ ಬಿಡೋದಾಗಿ ಡೆಫಿನೆಟ್ಲಿ ಅದು ಒಂದಿಷ್ಟು ಈ ಜನರ ಮೇಲೆ ಲೈಕ್ ನೆಗೆಟಿವ್ ಆಗಿ ಎಫೆಕ್ಟ್ ಬೀಳುತ್ತೆ. ಇವೆಲ್ಲವನ್ನು ಕೂಡ ನಾವು ಕರಿತಾ ಇದ್ದೀವಿ. ಆ್ಯಂಡ್ ಈ ಪ್ರಾಜೆಕ್ಟ್ ಚೀತಾ ಅಂದರೆ ಇಷ್ಟೊತ್ತಕ್ಕೆ ನಾನು ಪ್ರಾಜೆಕ್ಟ್ ಚೀತಾ ಅಂತ ಎಷ್ಟೊಂದು ಸಲ ಹೇಳಿದ್ದು. ನಾಗಿರೋ ಪ್ರಾಜೆಕ್ಟ್ ಚೀತಾ ಅಂದರೆ ಏನು? ಸೊ ಪ್ರಾಜೆಕ್ಟ್ ಚೀತಾ ಅಂದರೆ 1952 ಕೂಡ ಇಂಡಿಯಾದಲ್ಲಿ ಪ್ರಾಜೆಕ್ಟ್ ಚೀತಾಗಳು ಕಂಡು ಬರ್ತಿದ್ದವು. ಬಟ್ ಎಕ್ಸೆಸಿವ್ ಆಗಿ ಬೇಟೆಯಾಡಿದಾಗಿರ್ಬೋದು ಅಥವಾ ಆವಾಸ ಸ್ಥಾನಗಳ ನಾಶ ಆಗಿರ್ಬೋದು ಅಥವಾ ನಾನಾ ಕಾರಣಗಳಿಂದಾಗಿ ಭಾರತದಲ್ಲಿ ಎಕ್ಸ್ಟಿಂಕ್ಟ್ ಆಯಿತು. ಅಂದರೆ ಎಕ್ಸ್ಟಿಂಕ್ಟ್ ಅಂದರೆ ನಾಶನೇ ಆಗೋದು, ಅದು ಭಾರತದಲ್ಲಿ ಕಂಡೇ ಬರಲಿಲ್ಲ. ಸೊ ಅದರಿಂದಾಗಿ ಏನಾಯಿತು, ಯೂಶಲಿ 1952 ಈಚೆಗೆ ಅದನ್ನು ಇಂಡಿಯಾದಲ್ಲಿ ಅದನ್ನು ಇದು ಮಾಡಬೇಕು ಅಂತ ಲೈಕ್ ಅಂದರೆ ತಿರ್ಗಿ ರೀಲೊಕೇಟ್ ಮಾಡಬೇಕು ಅಥವಾ ಮರು ಅನ್ವೇಷಣೆ ಅಥವಾ ಮರು ಲೈಕ್ ಭಾರತಕ್ಕೆ ಅದನ್ನು ಕರೆತರಬೇಕು ಅಂತ ಒಂದು ಲೈಕ್ ಕರೆ ಇತ್ತು. ಸೊ ಅದನ್ನು ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾ ಅಂತ ಏನು 2 ಆಫ್ರಿಕನ್ ಕಂಟ್ರೀಸ್ ಇದೆ. ಸೊ ಅದ್ರ ಮೂಲಕ ಯೂಶಲಿ 2022 ಏನು ಮಾಡೋದು, ಒಂದು ಪ್ಲ್ಯಾನ್ ಮಾಡಿ ಓಕೆ ಪ್ರಾಜೆಕ್ಟ್ ಚೀತಾ ಅಂತ ಒಂದು ಇದು ಮಾಡಿ ಆಫ್ರಿಕಾ ಖಂಡದಲ್ಲಿ ಕಂಡು ಬರುವಂತಹ ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾ ದೇಶಗಳಿಂದ, ಇವೆರಡು ದೇಶಗಳು ಕೂಡ ನಿಮ್ಗೆ ಜ್ಞಾಪಕ ಇರಬೇಕಾಗುತ್ತೆ, ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾ ದೇಶಗಳಿಂದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಏನು ಮಾಡಿದ್ರು, ಈ ಚೀತಾಗಳನ್ನು ರೀಲೊಕೇಟ್ ಮಾಡಿದ್ರು. ಇಲ್ಲಿ ನಿಮಗೆ ಒಂದಷ್ಟು ಪ್ರಾಣಿಗಳು, ಆ ಚೀತಾಗಳು ನಾನಾ ಕಾರಣದಿಂದ ಆರೋಗ್ಯ ಸಮಸ್ಯೆಗಳಿಂದ ಅಥವಾ ಸಂಬಂಧ ಕೆಲವು ಸತ್ತಿದ್ದಾವೆ, ಬಟ್ ಕೆಲವು ಕೂಡ ಒಂದಷ್ಟು ಮರಿಗಳನ್ನು ಹಾಕಿ ಅದರ ಸಂಖ್ಯೆ ಕೂಡ ಇನ್ನೊಂದಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ಪಾರ್ಷಿಯಲಿ ಸಕ್ಸಸ್ ಆಗಿರುವಂತಹ ಒಂದು ಸ್ಕೀಮ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಈ ಏನು ಪ್ರಾಜೆಕ್ಟ್ ಚೀತಾ ಇದೆ ಇದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಅದ್ರ ಜೊತೆಗೆ NTCA ಏನಿದೆ, 2 ಸಂಸ್ಥೆಗಳು ಸೇರಿ, ಅದ್ರ ಜೊತೆಗೆ ಮಧ್ಯಪ್ರದೇಶದ ಅರಣ್ಯ ಇಲಾಖೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಆಫ್ ಮಧ್ಯಪ್ರದೇಶ, 3 ಸೇರಿಕೊಂಡು ಈ ಯೋಜನೆಯನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಪ್ರಾಜೆಕ್ಟ್ನ 2ನೇ ಹಂತದಲ್ಲಿ ಕುನೋ ಅದ್ರ ಜೊತೆಗೆ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯಕ್ಕೆ ಇದನ್ನು ಸ್ಥಳಾಂತರಿಸಲಾಗುವುದು ಅಂತ ಇದನ್ನು ಮಾಡ್ತಾ ಇದ್ದಾರೆ. ಇದು ಪ್ರಾಜೆಕ್ಟ್ ಚೀತಾ. ಕುನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬರುತ್ತೆ ಅಂತ ನೋಡೋದಾದ್ರೆ ಇದು ಕೂಡ ಮಧ್ಯಪ್ರದೇಶದಲ್ಲಿದೆ, ನಿಮ್ಗೆ ಆವಾಗಲೇ ಮ್ಯಾಪಲ್ಲಿ ತೋರಿಸ್ತೆ. ಸೊ ಕುನೋ ರಾಷ್ಟ್ರೀಯ ಉದ್ಯಾನವನ ಕುನೋ ನ್ಯಾಷನಲ್ ಪಾರ್ಕ್ ಕೂಡ ಬರುವಂಥದ್ದು ಮಧ್ಯಪ್ರದೇಶದಲ್ಲಿ. ಇದನ್ನು 1981 ಲೈಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರುತ್ತೆ. 2018 ರಾಷ್ಟ್ರೀಯ ಉದ್ಯಾನವನ ಅಂತ ಇದು ಮಾಡ್ತಾರೆ. ಇದು ಕೂಡ ಕತಿಹಾರ್ ಗಿರ್ ಎಲೆ ಉದುರುವ ಒಂದು ಅರಣ್ಯ ಪ್ರದೇಶನ ಹೊಂದಿದೆ. ಅದ್ರ ಜೊತೆಗೆ ಇದು ಚೀತಾ ಪ್ರಾಜೆಕ್ಟ್ಗೆ ಅಥವಾ ಲೈಕ್ ಪ್ರಾಜೆಕ್ಟ್ ಚೀತಾಗೆ ಇದು ಕೂಡ ಫೇಮಸ್ ಆಗಿದೆ. ಇದಿಷ್ಟು ಈ ಲೈಕ್ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.